ರಾಜ್ಯದ ದೊಡ್ಡ ಅಭಿವೃದ್ಧಿ. ಈ ಜನ ನೋಡಿದ್ರೆ ನಿಮಗೆ ಗೊತ್ತಾಯ್ತದೆ. ರಾಜಕೀಯ ಲೆಕ್ಕಾಚಾರಗಳಾಗ್ತಿದೆ ಸರ್. ಒಕ್ಕಲಿಗರ ಮತಗಳು ಡಿವೈಡ್ ಆಗ್ಬೋದು, ಒಕ್ಕಲಿಗರ ಮತಗಳ ಮೇಲೆ ಎಫೆಕ್ಟ್ ಆಗ್ಬೋದು. ಏನೂ ಆಗಲ್ಲ ಬ್ರದರ್. ನಮ್ಮ ಓಟ್ ನಮಗೆ ಭದ್ರವಾಗಿರ್ತದೆ, ಅವರ ಓಟ್ ಅವರಿಗಿರುತ್ತೆ. ರಾಜ್ಯದ ದೊಡ್ಡ ಅಭಿವೃದ್ಧಿ. ಈ ಜನ ನೋಡಿದ್ರೆ ನಿಮಗೆ ಗೊತ್ತಾಯ್ತದೆ. ರಾಜಕೀಯ ಲೆಕ್ಕಾಚಾರಗಳಾಗ್ತಿದೆ ಸರ್. ಒಕ್ಕಲಿಗರ ಮತಗಳು ಡಿವೈಡ್ ಆಗ್ಬೋದು, ಒಕ್ಕಲಿಗರ ಮತಗಳ ಮೇಲೆ ಎಫೆಕ್ಟ್ ಆಗ್ಬೋದು. ಏನೂ ಆಗಲ್ಲ ಬ್ರದರ್. ನಮ್ಮ ಓಟ್ ನಮಗೆ ಭದ್ರವಾಗಿರ್ತದೆ, ಅವರ ಓಟ್ ಅವರಿಗಿರುತ್ತೆ. ಯಾಕಂತದಕ್ಕೆ ಹೋಗಿ ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಇಂಥದ್ದು ಅದೇನೋ ಪದ ಬಳಸಿದರು. ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹರಿದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತ. ಈಗ ನಾನು ಸಲಹೆ ಕೊಡೋದೇನೈತೆ, ನನ್ನ ಏನು ಕಿತ್ತೇ ಇಲ್ವಲ್ಲ, ಹರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು. ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ, ಆ ಸರ್ಕಾರದ ನೀವು ಸಿಎಂ ಸರ್ ಅಂತ. ನನಗೆ ಸಿಎಂ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜನನ ಉಳಿಸ್ಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಸರ್, ಈಗ JDS ಕಾರ್ಯಕರ್ತರುಗಳಿಗೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ ಅಂತ ಹೇಳಿ DK ಹೇಳಿದ್ದಾರೆ. ಅವರ 50 ವರ್ಷದಿಂದ ತೆಗೆದೇ ಇಟ್ಟವ್ರೆ ಬಾಗಿಲು. ನೀವು ಹೆಂಗೆ ಬೇಕೋ ನೀವು ಜನ ತೀರ್ಮಾನ ಮಾಡ್ಕೊತಾರೆ, ಅದ್ರ ಬಗ್ಗೆ ಎಲ್ಲ.